ಹಾಯ್ ಆಲ್, ಗುಡ್ ಮಾರ್ನಿಂಗ್. ಇವತ್ತು ನಮ್ಗೆ ಎಕ್ಸಾಮ್ ಎಲ್ಲ ಕಂಪ್ಲೀಟ್ ಆಗಿದೆ ಅಂದರೆ ಅರ್ಧ ಕಂಪ್ಲೀಟ್ ಆಗಿದೆ, ಫುಲ್ಲು ಕಂಪ್ಲೀಟ್ ಆಗಿರಲಿಲ್ಲ. ಸೊ ಮಧ್ಯೆ 1 ವೀಕ್ ಅಂತ ಟೈಮ್ ಇತ್ತು ಓದ್ಕೊಳ್ಳೋಕ್ಕೆ. ನೆಕ್ಸ್ಟ್ ಇನ್ನೆರಡು ಐತೆ ಎಕ್ಸಾಮು ಥಿಯರಿ, ಇನ್ನೆರಡು ಲ್ಯಾಬ್ ಇತ್ತು. ಅದಕ್ಕೆ ನಾವು ಮಧ್ಯದಲ್ಲಿ ಹೋಗೋಣ ಅಂತ ಸ್ವಾತಿ ಅಕ್ಕನ ಮನೆಗೆ ಹೋಗ್ತಾ ಇದ್ವಿ. ನಾನು ಅನ್ನುಗೆ ಹೇಳಿದೆ ಹೇಳ್ಬೇಡ ಅಕ್ಕಗೆ ಸರ್ಪ್ರೈಸ್ ಕೊಡೋಣ ಅಂತ, ಆದರೂ ಹೇಳ್ಬಿಟ್ಟಿದ್ಲು. ಸರಿ ಆಯಿತು, ಒಂದು ಸ್ವಲ್ಪ ಮೈಂಡ್ ರಿಫ್ರೆಶ್ ಆದಂಗೆ ಆಗುತ್ತೆ ಅಂತ ಇಬ್ಬರು ಹೋಗಿದ್ವಿ ಅಕ್ಕನ ಮನೆಗೆ. ಬಟ್ ಬೆಳಿಗ್ಗೆ 9 ಗಂಟೆಗೆ ಹೋಗಬೇಕು ಅಂತ ನಾವು ಅಂದ್ಕೊಂಡಿದ್ದು, ಆದರೆ ನಾವು ಅಂದ್ಕೊಂಡಂಗೆ ಯಾವತ್ತೂ ಹೋಗಿರಲಿಲ್ಲ. ಆಮೇಲೆ ನಾವು ಹೋಗಿದ್ದೆ 11 ಗಂಟೆ ಆಯಿತು, ಬಸ್ ಬಂದಿರಲಿಲ್ಲ ಅಂತ ನಾವು ಆಟೋದಲ್ಲೇ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಬಸ್ ಸ್ಟ್ಯಾಂಡಿಗೆ ಬಂದರೂ ಬಸ್ ಇನ್ನೂ ಸಿಕ್ಕೇ ಇರಲಿಲ್ಲ. 11 ಕಾಲು ಬಸ್ ಹೊಂಟೋಗ್ಬಿಟ್ಟಿತ್ತು. ಆಮೇಲೆ ಅಂತ ವೆಯ್ಟ್ ಮಾಡಿದ್ವಿ, 1 ಅವರ್ ವೆಯ್ಟ್ ಮಾಡಿದ್ವಿ, ಬಸ್ ಬಂದಿಲ್ಲ. ಆಮೇಲೆ ಬಸ್ ಸಿಕ್ತು ಅಂದ್ಕೊಂಡು ಹೊರಟ್ವಿ. ಬಸ್ಸು ಫ್ರೀ ಇತ್ತು ಈ ಕಡೆಯಿಂದ, ಯಾಕೆಂದರೆ ಇವತ್ತು ಕಾಲೇಜ್ ಅಂದರೆ ಆಲ್ಮೋಸ್ಟ್ ಎಕ್ಸಾಮ್ ನಡೀತೈತೆ ಎಲ್ಲ ಕಾಲೇಜಲ್ಲೂ. ಸೊ ಅದೇನು ರಶ್ಶು ಇರಲಿಲ್ಲ, ಅದರಿಂದ ಫ್ರೀಯಾಗಿತ್ತು ಬಸ್ಸು. ನಾವು ಹೊರಟ್ವಿ. ಏನಂದರೆ ನನಗೆ ಸಿಕ್ಕಾಪಟ್ಟೆ ಖುಷಿ ಅಂದರೆ ಇವ್ರ ಮನೆಗೆ ಹೋಗೋಕ್ಕೆ. ನಂಗೆ ಅಜ್ಜಿ ಮನೆ ಅಂತ ಯಾವುದೂ ಇಲ್ಲ, ಇದ್ರೂ ನಾವು ಇದುವರೆಗೂ ಅಲ್ಲಿ ಹೋಗಿಲ್ಲ, ಹೋಗೋದು ಇಲ್ಲ ಜಾಸ್ತಿ. ಒಂದೇ ಸಲ ಅನಿಸುತ್ತೆ ನನಗೆ ಸ್ವಲ್ಪ ಬುದ್ಧಿ ಬಂದಾಗಿಂದ ಹೋಗಿರೋದಂದರೆ ಒಂದೇ ಸಲ ನಾನು. ಅದರಿಂದ ನನಗೆ ಇವ್ರ ಮನೆಗೆ ಹೋಗಿ ಸಿಕ್ಕಾಪಟ್ಟೆ ಇಷ್ಟ. ಯಾಕೆಂದರೆ ಸ್ವಲ್ಪ ಸಿಮಿಲರ್ ನಮ್ಮ ಅಜ್ಜಿ ಮನೆ ಥರನೇ ಇರೋದು ಅದುವೇ. ಅಂದರೆ ಅವ್ರದ್ದು ಮನೆ ಸ್ವಲ್ಪ ಆಲ್ಟ್ರೇಷನ್ ಎಲ್ಲ ಮಾಡಿಸೋರು, ನಮ್ಮದು ಮಾಡಿಸಿಲ್ಲ. ಅದರಿಂದ ಅಲ್ಲಿಗೆ ಹೋಗೋಕ್ಕೆ ಸಿಕ್ಕಾಪಟ್ಟೆ ಖುಷಿ. ಅಂದರೆ ಸ್ವಾತಿ ಅಕ್ಕನೂ ಅಷ್ಟೇ, ಅವ್ರ ಮನೆಗೆ ಹೋದ್ರೆ ಸೇಮ್ ನಮ್ಮವ್ರ ಥರನೇ ಕೇರ್ ಮಾಡುತ್ತೆ, ಅದೊಂದು ಇನ್ನೂ ಖುಷಿ ಅಂದರೆ. ಆಮೇಲೆ ಇಬ್ಬರು ಹೋಗ್ತಾ ಇದ್ವಿ. ಅಂದರೆ ಅಕ್ಕಂಗೆ ಸರ್ಪ್ರೈಸ್ ಕೊಟ್ಟಿದ್ದು ಇನ್ನೂ ಖುಷಿಯಾಗಿರ್ತಾಯಿತ್ತು. ಆದರೆ ಅನ್ನು ಇದಳಲ್ಲ, ನೆನ್ನೆನೇ ಹೇಳ್ಬಿಟ್ಟಿದ್ಲು. ಹಂಗೂ ಹೇಳಿದ್ದೆ ಹೇಳ್ಬೇಡ ಅಕ್ಕಂಗೆ, ಯಾರೇ ಬರೋಲ್ಲ ಅಂತ ಹೇಳು ಅಂತ ಹೇಳಿದ್ರು ಕೇಳಲಿಲ್ಲ ಅವಳು, ಹಂಗೆ ಹೇಳ್ಬಿಟ್ಟಿದ್ಲು. ನಾವೇ ಹೋಗಿ ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿದ್ವಿ, ಬಟ್ ಆದರೆ ಅಕ್ಕನೇ ಎಲ್ಲ ಅಡುಗೆ ಮಾಡಿದ್ರು. ಇನ್ನೊಂದೇನೆಂದರೆ ಅವನು ಜಾಮೂನ್ ಮಾಡಿದ್ಲು. ನನಗಂತೂ ನಿಜ ಯಾರಾದರೂ ಅವಳು ಜಾಮೂನ್ ಕಲಿಸಿರೋದು ನೋಡಿದ್ರೆ ನಿಜ ನೀವು ಯಾರು ಜಾಮೂನೇ ತಿಂತಾ ಇರಲಿಲ್ಲ ಅನಿಸುತ್ತೆ, ಹಂಗೆ ಕಲಿಸಿದ್ಲು. ಅದೇ ಸ್ವಲ್ಪ ತೆಳ್ಳಾಗಿತ್ತು ಅಷ್ಟೇ, ಪರವಾಗಿಲ್ಲ, ಚೆನ್ನಾಗಿ ಕಲಿಸಿದ್ಲು. ನಾವು ಒಳಗಡೆ ಹೋದ್ವಿ. ಅಕ್ಕ ಕತ್ಲೆಯಲ್ಲಿದ್ದರು, ಬುಜ್ಜಿ ಮಲಗಿದ್ದ, ಏಮನು ಮನೆಯಲ್ಲೇ ಇದ್ಲು. ಅನ್ನೋದಿದು ಫೋಟೋ ಬಂದು ಚೈಲ್ಡ್ಹುಡ್ದು, ಅವ್ರ ಮಾವನ ಮದುವೆ ಇದು. ಅವ್ರ ಮಾವನ ಮದುವೆದೆಲ್ಲ ಆಲ್ಬಮ್ ನೋಡ್ತಾ ಇದ್ವಿ. ಬಟ್ ಚೆನ್ನಾಗಿತ್ತು. ಅಂದರೆ ಅಕ್ಕನ ಮದುವೆಲಿ ಮಾತ್ರ ಅಕ್ಕ ಮರ ಸಕ್ಕತ್ತಾಗವ್ರೆ ಮಾತ್ರ ಹೇಳ್ಬೇಕಂದ್ರೆ. ಚೆನ್ನಾಗಿ ಫೋಟೋಸು ಚೆನ್ನಾಗಿ ತೆಗ್ದವ್ರೆ. ಏಕೆಂದರೆ ಆಗಿನ ಫೋಟೋಸಲ್ಲಿ ಚೆನ್ನಾಗಿರಲ್ಲ ಅಂದ್ಕೊಂಡಿದ್ದೆ, ಬಟ್ ಅಕ್ಕನ ಮದುವೆ ಆಲ್ಬಮ್ ಮಾತ್ರ ಸಕ್ಕತ್ತಾಗೈತೆ. ತುಂಬ ಕ್ಲಾರಿಟಿಯಾಗಿದ್ರು. ಅಕ್ಕನ ಫೇಸು ಅಷ್ಟು ಚೆನ್ನಾಗಿ ಕ್ಲಾರಿಟಿಯಾಗಿ ಫೋಟೋಸ್ ಎಲ್ಲ ತೆಗ್ದಿದ್ರು. ಅದರಲ್ಲಿ ಇವ್ರ ಫ್ಯಾಮಿಲಿ ಬಗ್ಗೆ ಎಲ್ಲ ಇಂಟ್ರಡ್ಯೂಸ್ ಮಾಡ್ತಾಯಿದ್ರು. ಅದನ್ನು ನೋಡಿಕೊಂಡು ಫೋಟೋಸ್ ನೋಡ್ತಾಯಿದ್ವಿ. ಅಲ್ಲೇ 1 ಅವರ್ ಆಗೋಯಿತು. ನಾವು ಹೋಗಿದ್ದೆ 1 ಗಂಟೆ ಆಗಿತ್ತಲ್ವ, 3 ಗಂಟೆ 3 ಕಾಲು ಬಸ್ ಇತ್ತು ಅಂತ ಬರೀ 2 ಅವರ್ ಅಷ್ಟೇ ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿದ್ದು. ಅನ್ನು ಜಾಮೂನ್ ಕಲಿಸಿದ್ಲಲ್ಲ, ಅದನ್ನು ರೌಂಡ್ ಮಾಡ್ತಾಯಿದ್ಲು. ಆಮೇಲೆ ನಾವು ಬುಜ್ಜಿ ಜೊತೆ ಆಟ ಆಡ್ಕೊಂಡು ಕೂತಿದ್ವಿ. ಬುಜ್ಜಿನೂ ಅಷ್ಟೇ ಚೆನ್ನಾಗಿ ಆಟ ಆಡ್ತಾಯಿದ್ದೆ. ಸ್ಟಾರ್ಟಿಂಗ್ ಹೋದಾಗ ಬರಲಿಲ್ಲ ನಮ್ಮ ಜೊತೆ ಅವನು, ಬಟ್ ಆಮೇಲೆ ನಮ್ಮ ಜೊತೆನೇ ಆಟ ಆಡ್ಕೊಂಡಿದ್ದ. ಏಮನು ಅಷ್ಟೇ, ಅವಳು ಸ್ಕೂಲ್ಗೆ ಹೋಗಿದ್ಲು. ಆಮೇಲೆ ಆಫ್ ಡೇ ಅಲ್ವಾ, ಶನಿವಾರ ಇವತ್ತು, ಮಧ್ಯಾಹ್ನನೇ ಬಂದು ಏಮನುವೆ. ಏನಾದರೂ ಜಾಮೂನ್ ಚೆನ್ನಾಗಿ ಕಲಿಸಿದ್ಲು, ಸ್ವಲ್ಪ ಇದ್ದಾಗ ಕಲಿಸಿದ್ಲು ಅಷ್ಟೇ. ಆಮೇಲೆ ವೀಡಿಯೋ ನೋಡಿ ಬೇಜಾರು ಮಾಡ್ಕೋತಾಳೆ, ಆಮೇಲೆ ಈ ಥರ ಹೇಳೋಳೆ ಅಂತ. ಆಮೇಲೆ ಅಕ್ಕ ಸ್ವಲ್ಪ ಸ್ವಲ್ಪ ತೆಳ್ಳಾಗಿತ್ತು ಅಷ್ಟೇ. ಆಮೇಲೆ ನೀಟಾಗಿ ಅಕ್ಕನೇ ಕಲಿಸಿದ್ರು. ನಾವೆಲ್ಲ ರೋಲ್ ಮಾಡ್ಕೊಂಡು ಕೂತಿದ್ವಿ. ಆಮೇಲೆ ಸಂಜೆ ಬಸ್ ಹತ್ಕೊಂಡು ಬಂದು 3 ಕಾಲ್ಗೆಲ್ಲ ಬಸ್ ಸಿಕ್ತು ನಮಗೆ. ಆಮೇಲೆ ಇಬ್ಬರು ಈವ್ನಿಂಗು ಪಾನಿಪುರಿ ತಿನ್ಕೊಂಡು ಹೊರಟ್ವಿ. ಥ್ಯಾಂಕ್ ಯು.